ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ದಿನ ಸಂಚಿಕೆ ಅಂದರೆ 31ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ತಾಂಡವ್ ನಾನು ಹೇಳಿದೆ ಶ್ರೇಷ್ಠ ನಿನಗೆ ಬೇಡ ಬೇಡ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಸೋದು ಬೇಡ ಅಂತ. ನನ್ನ ಮಾತು ಕೇಳಿಲ್ಲ. ಇವಾಗ ನೋಡಿ ನನ್ನನ್ನು ಸಿಕ್ಕಾಕ್ಸಿದ್ಯಾ. ಇವಾಗ ಅವ್ರು ಹೇಳಿದ ಟೈಮ್ಗೆ ನಾವು ಅವ್ರು ಹೇಳ್ದಂಗೆ ಮಾಡಿಲ್ಲ ಅಂದರೆ ನಾವೆಲ್ಲರೂ ಹೋಗಿ ಕುತ್ಕೋಬೇಕಾಗತ್ತೆ. ಇವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ. ಎಲ್ಲ ನಿನ್ನಿಂದನೇ ಆಗಿರೋ ಶ್ರೇಷ್ಠ ಅಂತಂದ್ಬಿಟ್ಟು ಶ್ರೇಷ್ಠನ ಬೈತಾ ಇರ್ತಾನೆ. ಶ್ರೇಷ್ಠ ತಾಂಡವ್ ಎಲ್ಲ ನನ್ನಿಂದಲ್ಲ ಆಗಿರೋದು, ಯಾಕೆ ಯಾವಾಗಲೂ ನನ್ನಿಂದ ಅಂತೀಯ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಮತ್ತು ಇನ್ಯಾರಿಂದ ಎಲ್ಲ ನಿನ್ನಿಂದನೇ ಆಗಿದ್ದು ಇವಾಗ ಅಂತ ತಾಂಡವ್ ಹೇಳ್ತಾನೆ. ನನ್ನಿಂದ ಅಲ್ಲ, ಅಭಾಗಿನಿಂದ ಆಗಿರೋದು ಅಂತ ಅಂದ್ಬಿಟ್ಟು ಶ್ರೇಷ್ಠ ಅಂತಾಳೆ. ವಾಟ್ ಭಾಗಿನಿಂದನ ಅವಳೇನು ಮಾಡಿದ್ಲು ಅಂತ ಅಂದ್ಬಿಟ್ಟು ತಾಂಡವ್ ಅಂದಾಗ, ಹೌದು ಆ ಭಾಗಿನಿಂದನೇ ಆಗಿದ್ದು. ಈ ಮನೆ ಸೇಲ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅವಳು ಕಾಮತ್ ಕೇಳಿರ್ತಾಳೆ. ಅದಕ್ಕೆ ಕಾಮತ್ತರು ಅವಳು ಭಾಗಿ ಹೇಳಿದ್ಮೇಲೆ ಅವ್ರು ಇಲ್ಲಿ ಬಂದು ಮಾತಾಡಿರೋದು. ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನಾವು ಮನೆ ಸೇಲ್ ಮಾಡೋದು, ಆ ಭಾಗಿನಿಂದನೇ ಇದೆಲ್ಲ ಆಗಿರೋದು ಅಂದಾಗ, ಸರಿ ಇವಾಗ ಏನು ಮಾಡೋದು, ಅವ್ರು 3 ದಿವಸದೊಳಗಡೆ ನಾವು ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದರೆ ಮತ್ತೆ ನಾವೆಲ್ಲ ಹೋಗ್ಬೇಕಾಗತ್ತೆ, ಏನು ಮಾಡೋದು ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಅವಾಗ ಕೆಲಸ ಮಾಡು ತಾಂಡವ್, ಇದಕ್ಕೆ ಅವ್ರು ಹೇಳಿರೋದು ಒರಿಜಿನಲ್ ಪೇಪರ್ ಸೈನ್ ಮಾಡಿಸ್ಕೊಂಬ ಅಂತ ಹೇಳ್ಬಿಟ್ಟು, ಇದಕ್ಕೆ ಸರಿಯಾದ ವ್ಯಕ್ತಿ ಅಂದರೆ ನಿಮ್ಮಮ್ಮ ಅಂದರೆ ಕುಸುಮಾಂಬೆನಾ, ಅಷ್ಟೇ ಕತೆ ನಂದು ಅಂತ ತಾಂಡವ್ ಹೇಳ್ತಾನೆ. ಆಗ ಹೌದು, ಇವಾಗ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಅಪ್ಪ ಅಮ್ಮನ ಹತ್ರ ನೀನು ಸೈನ್ ಮಾಡಿಸ್ಕೊಂಡು ಬರಲೇಬೇಕು. ಸೈನ್ ಮಾಡಿಸ್ಕೊಂಬಂದ್ರೆ ಮಾತ್ರ ನಮಗೆ ಇವಾಗ ಕಾಮತ್ತವ್ರು ಬಿಡೋದು, ಇಲ್ಲಾಂದರೆ ನಾವೆಲ್ಲರೂ ತಪ್ಪು ಮಾಡಿದ್ದೀವಿ, ಸಿಗಾಕೊಂಡಿದ್ದೀವಿ ಇವಾಗ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಅವಾಗ ನಮ್ಮಮ್ಮನ ಹತ್ರ ಹೆಂಗೆ ಹೋಗಿ ಕೇಳೋದು ಇವಾಗ ನಾನು ಅಂದಾಗ, ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ, ಹೋಗು ಫಸ್ಟ್ ಹೋಗಿ ಅವ್ರ ಹತ್ರ ಕೇಳಿಕೊಂಡು ಸೈನ್ ಮಾಡಿಸ್ಕೊಂಬ ಒರಿಜಿನಲ್ ಪೇಪರ್ಸ್ಗೆ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಅವಾಗ ತಾಂಡವ್ ಸ್ವಲ್ಪ ಯೋಚನೆ ಮಾಡಿಬಿಟ್ಟು, ಆಯಿತು ಬಿಡು ಕರ್ಮ, ಅದು ಆಗೋಗಲಿ, ಇವಾಗ ಏನು ಮಾಡಬೇಕು ಅದನ್ನೆಲ್ಲ ಮಾಡೇ ಬಿಡ್ತೀನಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಅವಾಗ ಶ್ರೇಷ್ಠ ಏನೂ ಮಾತಾಡಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲೇನಾಗುತ್ತೆ, ಕಾಮತ್ತವರು ಇವಳನ್ನ ಭಾಗ್ಯನ ಕರೆದಿರ್ತಾರಲ್ಲ, ಮಾತಾಡ್ತಿರ್ತಾರೆ. ಆಮೇಲೆ ಮಾವ ಏನಕ್ಕೆ ಮಾವ ನನ್ನನ್ನು ಕರೆದಿದ್ದು ಅಂತ ಭಾಗ್ಯ ಕೇಳ್ತಾಳೆ. ಅವಾಗ ಏನಿಲ್ಲಮ್ಮ, ಆದಿ ಬಗ್ಗೆ ನಿನ್ಗೆ ಏನು ಅನಿಸುತ್ತೆ ಅಂತ ಅಂದ್ಬಿಟ್ಟು ಕಾಮತ್ತವ್ರು ಕೇಳ್ತಾರೆ. ಅವಾಗ ಆದಿ ಬಗ್ಗೆ ನಮ್ಮ ಮಾವ ಅಂದಾಗ, ಹೇಳಮ್ಮ, ಅವನು ತುಂಬ ಖುಷಿಯಾಗಿದೆ ನಿಮಗೆ, ಅದಕ್ಕೆ ಕಣಮ್ಮ ಅಂತ ಅಂದ್ಬಿಟ್ಟು ಕಾಮತ್ತವ್ರು ಹೇಳ್ತಾರೆ. ಅವಾಗ ಭಾಗ್ಯ, ಮಾವ ಆದಿಯವ್ರ ಬಗ್ಗೆ ಏನು ಹೇಳೋದು, ತುಂಬ ಒಳ್ಳೆಯವರು, ತುಂಬ ಒಳ್ಳೆಯ ಮನಸ್ಸಿದೆ, ಒಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ಗುಣ ಇದೆ, ಅವ್ರಿಗೆ ಒಂದು ಮಾನವೀಯತೆ ಇದೆ, ಒಬ್ರ ಕಷ್ಟಕ್ಕೆ ಸ್ಪಂದಿಸೋ ಹೃದಯ ಇದೆ ಮಾವ ಅವ್ರಿಗೆ, ತುಂಬ ಒಳ್ಳೆಯ ಮನುಷ್ಯ ಅವರು, ಅವ್ರ ಬಗ್ಗೆ ನಾನು ಮಾತಾಡೋ ಅಷ್ಟೇನೂ ಇಲ್ಲ, ಅವ್ರು ಎಲ್ಲದಕ್ಕಿಂತ ತುಂಬ ಒಳ್ಳೆಯವರು ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಹೌದಮ್ಮ, ಅವನ ಬಗ್ಗೆ ನಿನಗೇನು ಕೊರತೆ ಇಲ್ಲ ಅಲ್ವಾ ಅಂದರೆ, ಏನಿಲ್ಲ ಮಾವ, ತುಂಬ ಆರಾಮಾಗಿದ್ದಾರೆ, ತುಂಬ ಚೆನ್ನಾಗೂ ಇದ್ದಾರೆ, ತುಂಬ ಒಳ್ಳೆಯವರು ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಆದರೆ ನನಗೊಂದು ಕೊರತೆ ಇದೆಯಮ್ಮ ಅಂತ ಅಂದ್ಬಿಟ್ಟು ಕಾಮತ್ ಕೇಳ್ತಾರೆ. ಕೊರತೆನಾ ಏನು ಮಾವ ಅಂದಾಗ, ಅವ್ನು ಮದುವೆ ಅಮ್ಮ ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಮದುವೆನಾ ಅಂದಾಗ, ಹೌದಮ್ಮ, ಅವನು ಮದುವೆ ವಿಷಯದಾಗೆಲ್ಲ ಕೋಪ ಮಾಡ್ಕೊತಾನೆ, ಕೂಗಾಡ್ತಾನೆ, ಆದರೆ ಮದುವೆ ಮಾಡ್ಕೊತೀನಿ ಅಂತ ಒಪ್ಕೊತಾ ಇಲ್ಲಮ್ಮ, ನನಗೊಂದು ಹೆಲ್ಪ್ ಮಾಡ್ತೀಯಮ್ಮ ನೀನು ಅಂತ, ಸಹಾಯ ಮಾಡ್ತೀಯ ಅಂತ ಕಾಮತ್ತವರು ಭಾಗ್ಯನ ಕೇಳ್ತಾರೆ. ಭಾಗ್ಯ ಏನು ಮಾವ ಅಂದಾಗ, ಅವನ ಮದುವೆಗೆ ಒಪ್ಪಿಸ್ತೀಯಮ್ಮ ನೀನು ಅಂತ ಅಂದ್ಬಿಟ್ಟು ಕೇಳ್ತಾರೆ. ನಾನು ಹೆಂಗೆ ಕೇಳೋಕ್ಕಾಗತ್ತೆ ಮಾವ ಅಂದಾಗ, ಹೌದಮ್ಮ, ಇದು ಆದಿ ವೈಯಕ್ತಿಕ ವಿಷಯ ಇರ್ಬೋದು, ಆದರೆ ಆದಿ ನಿನ್ನ ಮಾತೆಲ್ಲ ಕೇಳ್ತಾನಮ್ಮ, ದಯವಿಟ್ಟು ಇದೊಂದು ಸಹಾಯ ಮಾಡಿಬಿಡಮ್ಮ, ಜೀವನ ಪೂರ್ತಿ ಅವನೊಬ್ಬನೇ ಒಂಟಿಯಾಗಿರೋದು ನನಗಿಷ್ಟ ಇಲ್ಲಮ್ಮ, ಅವನಿಗೂ ಕಷ್ಟ ಸುಖಕ್ಕೆ ಒಬ್ರ ಜೊತೆ ಬೇಕಲ್ವಮ್ಮ, ದಯವಿಟ್ಟು ಅವ್ನು ಮದುವೆ ಆಗೋಕೆ ನೀನು ಒಪ್ಸಮ್ಮ, ನಿನ್ನ ಮಾತು ಅವ್ನು ತೆಗ್ದಾಕಲ್ಲ, ನಿನ್ನ ಮಾತಿಗೆ ಅವ್ನು ಒಪ್ಕೊತಾನಮ್ಮ, ಆ ನಂಬಿಕೆಯಾಗಿ ಬಂದಿದ್ದೀನಮ್ಮ, ದಯವಿಟ್ಟು ಇದೊಂದು ಸಹಾಯ ಮಾಡಮ್ಮ ಅಂತ ಕಾಮತ್ತವ್ರು ಬಾಗಿನ ಹತ್ರ ಕೈ ಮುಕ್ಕೊತಾರೆ. ಅವಾಗ ಮಾವ ನೀವೇನು ಮಾಡ್ತಾಯಿದ್ದೀರಾ, ಈ ಥರ ಎಲ್ಲ ಮಾಡಬೇಡಿ ಮಾವ, ನನಗೆ ಮುಜುಗರ ಆಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಮತ್ತು ಇನ್ನೇನಮ್ಮ, ಅವ್ನ ಜೀವನ ಪೂರ್ತಿ ಒಂಟಿಯಾಗಿರೋದು ಬೇಡಮ್ಮ, ಅವ್ನು ಚೆನ್ನಾಗಿರಬೇಕು, ನಗ್ನಾಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆಮ್ಮ, ದಯವಿಟ್ಟು ಅವ್ನು ಮದುವೆಗೆ ಒಪ್ಸಮ್ಮ ನೀನು, ನಿನ್ನ ಮಾತು ಕೇಳ್ತಾನೆ ಅಂತ ಕಾಮತ್ತವ್ರು ಹೇಳ್ತಾರೆ. ಸರಿ ಮಾವ, ಪ್ರಯತ್ನ ಪಡ್ತೀನಿ ಅಂದಾಗ, ಸರಿಮ್ಮ ಆಯಿತು ಅಂತ ಅಂದ್ಬಿಟ್ಟು ಅಂದಾಗ, ಈ ಕಡೆ ಏನಾಗುತ್ತೆ, ಆದಿ ಮತ್ತು ಕುಸುಮವ್ರು ಕೂತಿರ್ತಾರೆ. ಅವಾಗ ಭಾಗ್ಯವ್ರ ಅಡುಗೆ ಆಯಿತು ಅಂತ ಆದಿ ಬರ್ತಾರೆ. ಅವಾಗ ಕುಸುಮವರು ಬರ್ತಾರೆ. ಅವಾಗ ಭಾಗ್ಯ ಇಲ್ಲಿ ಭಾಗ್ಯ ಇಲ್ವೇ ಇಲ್ಲ ಅಂದಾಗ, ಅಯ್ಯೋ ಗೆಳತಿ ಇಲ್ಲೇ ಕೂತಿದ್ರಲ್ಲ, ಎಲ್ಲೋದ್ರು ಅಂತ ಅಂದ್ಬಿಟ್ಟು ಆದಿ ಅಂತಾರೆ. ಅದೇ ಗೊತ್ತಿಲ್ಲಪ್ಪ, ನನಗೆ ಹೇಳೇ ಇಲ್ಲ, ಇಲ್ಲೇ ಇದ್ಲಲ್ಲ ಭಾಗ್ಯ ಅಂತ ಅಂದ್ಬಿಟ್ಟು ಕುಸುಮರು ಅಂತಾರೆ. ಸರಿ ಫ್ರೆಂಡು, ಏನು ಮಾಡೋದು ಇವಾಗ ಅಂದಾಗ, ಹಿರಿ ಗೆಳತಿ ಫೋನ್ ಮಾಡ್ತೀನಿ ಅಂತ ಅದೇ ಸಮಯಕ್ಕೆ ಆದಿ ಫೋನ್ ಮಾಡ್ತಾರೆ ಭಾಗ್ಯಗೆ. ಅವಾಗ ಫೋನ್ ರಿಸೀವ್ ಮಾಡ್ತಾಳೆ ಭಾಗ್ಯ. ಮಾವ ಆದಿಯವರೇ ಫೋನ್ ಮಾಡ್ತಿದ್ದಾರೆ ನನಗೆ. ಹೌದಾ, ಇತ್ತು ಫೋನ್ ತೆಗಿ ಸ್ಪೀಕರ್ಗೆ ಹಾಕು ಅಂತ ಅಂದ್ಬಿಟ್ಟು ಕಾಮತ್ತವ್ರು ಹೇಳ್ತಾರೆ. ಅವಾಗ ಹೇಳಿ ಆದಿಯವರೇ ಅಂತ ಭಾಗ್ಯ ಹೇಳ್ತಾಳೆ. ಭಾಗ್ಯ ಎಲ್ಲಿದ್ದೀರಾ ನೀವು, ಇಲ್ಲಿ ಅಡುಗೆ ಆಗಿದೆ, ಅಡುಗೆ ಆಗಿಬಿಟ್ಟು ನಿಮ್ಮನ್ನ ಊಟಕ್ಕೆ ಕಾಯ್ತಾ ಇದ್ದೀವಿ, ನೀವು ಬಂದು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಬೇಕಲ್ವಾ, ಅದಕ್ಕೆ ಕಾಯ್ತಾ ಇದ್ದೀವಿ, ಎಲ್ಲೋದ್ರ ನೀವು, ಎಲ್ಲಿದ್ದೀರಾ ಅಂದಾಗ, ಅದು ಸ್ವಲ್ಪ ಅಂಗಡಿ ಹತ್ರ ಬಂದಿದೆ, ಕೆಲಸ ಇತ್ತು ಅಂದಾಗ, ಹೌದಾ. ಅವಾಗ ಕುಸುಮರು ಏನು ಕೆಲಸ ಭಾಗ್ಯ ಅಂತಾರೆ. ಏನಿಲ್ಲತ್ತೆ, ಬಂದೆ 5 ನಿಮಿಷ ಅಂದಾಗ, ಸರಿ ಆಯಿತು ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಅವಾಗ ಕಾಮತ್ತವರು, ನೋಡ್ದಮ್ಮ ಎಷ್ಟು ಆದಿಗೆ ಸಂತೋಷವಾಗಿ ಖುಷಿಯಾಗಿದ್ದಾನೆ, ದಯವಿಟ್ಟು ಇದೊಂದು ಮಾಡ್ಕೊಡಮ್ಮ ಅಂದಾಗ, ಸರಿ ಮಾವ ಆಯಿತು, ನಾನು ಆದಿಯವ್ರಿಗೆ ಒಪ್ಪಿಸ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ತುಂಬ ಸಂತೋಷ ಆಯ್ತಮ್ಮ, ನೀನು ಇಲ್ಲಿ ಬಂದಿದ್ದು ಯಾರಿಗೂ ಗೊತ್ತಾಗೋದು ಬೇಡಮ್ಮ ಅಂತ ಕಾಮತ್ತವ್ರು ಹೇಳ್ತಾರೆ. ಸರಿ ಮಾವ ಆಯಿತು ಅಂತ ಅಲ್ಲಿಂದ ಭಾಗ್ಯ ಹೊಡ್ತಾಳೆ. ಸರಿ ಅಂದ್ಬಿಟ್ಟು ಆದಿಯವರು ಕುಸುಮರಿಬ್ಬರು ಕಾಯ್ಕೊಂಡು ಕೂತಿರ್ತಾರೆ. ಅಯ್ಯೋ ಗೆಳತಿ, ಎಲ್ಲಿ ಭಾಗ್ಯವ್ರು ಬರಲೇ ಇಲ್ಲ ಗೆಳತಿ, ನನ್ನ ಅನಿಸುತ್ತೆ ಭಾಗ್ಯವ್ರಿಗೆ ನಾನು ಇಲ್ಲಿ ಬಂದು ಅಡುಗೆ ಮಾಡೋದು ಅದೆಲ್ಲ ಇಷ್ಟ ಇಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರು ಅನಿಸುತ್ತೆ ಅಲ್ವಾ ಗೆಳತಿ ಅಂದ್ಬಿಟ್ಟು ಆದಿ ಮತ್ತು ಕುಸುಮ ಮಾತಾಡ್ತಿರ್ತಾರೆ. ಅದೇ ಸಮಯಕ್ಕೆ ಸುನಂದ ಬರ್ತಾರೆ.
ಹಾಂ ಹೌದು ಮತ್ತೆ ಇನ್ನೇನು, ಅವಳು ಇಷ್ಟು ದಿವಸದಿಂದ ಕೆಲಸ ಮಾಡ್ಕೊಂಡಿದ್ಲು, ಇವಾಗ ನೀವು ಕೆಲಸ ಮಾಡ್ಕೊಂಡು ಅವಳು ಸುಮ್ಮನೆ ಕೂತ್ಕೊಂಡ್ರೆ ಅವಳಿಗೆ ಇಷ್ಟ ಆಗಲ್ಲ ಅದೆಲ್ಲ. ಅವಳಿಗೆ ಬೇಜಾರಾಗಿದೆ ಇವಾಗ, ಅದಕ್ಕೆ ಅವಳೆಲ್ಲ ಹೋಗಿದ್ದಾಳೆ ಅಂತ ಅಂದ್ಬಿಟ್ಟು ಸುನಂದ ಅಂತಾರೆ. ಅವಾಗ ಸುಮಾರು ಸುನಂದ ಸ್ವಲ್ಪ ಸುಮ್ಮನೆ ಇರ್ತೀರಾ, ಪ್ರತಿಯೊಂದು ವಿಷಯಕ್ಕೂ ಬಂದ್ಬಿಡ್ತೀರಲ್ವ ನೀವು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಅಯ್ಯೋ ನಾನು ಏನು ಹೇಳಿದ್ರು ತಪ್ಪೇ ಅಲ್ವಾ ನಿಮಗೆ ಅಂದ್ಬಿಟ್ಟು ಸುನಂದ ಅಲ್ಲಿಂದ ಹೊರಟ್ಬಿಡ್ತಾರೆ. ಅವಾಗ ಅದು ಗೆಳತಿ ಏನು ಮಾಡೋದು ಅಂದಾಗ ಬರ್ತಾಳೆ ಇರು ಫ್ರೆಂಡು ಬರ್ತಾಳೆ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ ಭಾಗ್ಯ ಬರ್ತಾರೆ. ಭಾಗ್ಯ ಬಂದಿದ ತಕ್ಷಣ ಎಲ್ಲೋಗಿದ್ದೆ ಭಾಗ್ಯ ನೀನು ಅಂತ ಅಂದ್ಬಿಟ್ಟು ಕುಸುಮ ಕೇಳ್ತಾರೆ. ಅದು ಅತ್ತೆ ಸ್ವಲ್ಪ ಅಂಗಡಿ ಹತ್ರ ಹೋಗಿದೆ ಅಂತಂದಾಗ, ಅಂಗಡಿ ಹತ್ರನಾ ಯಾಕೆ ಒಂಥರ ಇದೆಯಾ, ಏನಾಯಿತು ಭಾಗ್ಯ, ಏನಾರು ಸಮಸ್ಯೆನಾ ಅಂತ ಕುಸುಮ ಕೇಳ್ತಾರೆ. ಆ ಥರ ಎಲ್ಲ ಏನಿಲ್ಲ ಅತ್ತೆ ಅಂತಂದಾಗ, ಸರಿ ಭಾಗ್ಯ ನಾನು ಅಡುಗೆ ಮಾಡಿದ್ದೀನಿ ನೀವು ಬರಲೇ ಇಲ್ವಲ್ಲ ಅಂತ ಅದು ಹೇಳ್ತಾರೆ. ಅಡುಗೆ ಆಗೋಯ್ತು ಆಗಲೇ ಅಂತ ಕುಸುಮ ಇದು ಭಾಗ್ಯ ಕೇಳಿದಾಗ ಹಾಂ ಆಯಿತು ಅಂದಾಗ, ಸರಿ ಆಯಿತು ನಾನು ಹಾಕ್ಕೊತೀನಿ ಅಂತ ಭಾಗ್ಯ ಹೋಗ್ತಾ ಇರ್ತಾಳೆ. ಇಲ್ಲ ಇವತ್ತು ಫುಲ್ಲು ನಿಮ್ಗೆ ರೆಸ್ಟು, ನಾನೇ ಹಾಕ್ಕೊಂಬರ್ತೀನಿ ಅಂತ ಆದಿವಾಗ ಹಾಕ್ಕೊಂಬರ್ತಾರೆ. ಅವಾಗ ಕುಸುಮನ ಹಿಂದೆ ಹೋಗ್ತಾರೆ. ಫ್ರೆಂಡು ನೋಡ್ದಾ ಆ ಭಾಗ್ಯಂಗೂ ನಿನ್ನ ಮೇಲೆ ಪ್ರೀತಿ ಇದೆ ಅಂದಾಗ, ಹೇಳ್ತಿ ಸುಮ್ಮನೆ ಇರ್ತೀರ ನೀವು ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಹ್ಞೂ ಫ್ರೆಂಡು ನೀನು ಹೇಳ್ಕೊಂಬಿಡು ಇವತ್ತು, ನೋಡು ಅವಳಿಗೆ ನಿನ್ನ ಮುಖ ಕೊಟ್ಟು ಅವಳು ಮಾತಾಡ್ತಾ ಇಲ್ಲ, ನೀನು ಮಾತಾಡ್ತಿದ್ರೆ ಅವಳ ಮುಖ ಯಾವ ಕಡೆಗೆ ಹೋಯ್ಕೊಂಡು ಮಾತಾಡ್ತಿದ್ದಾಳೆ. ಮೋಸ್ಟ್ಲಿ ಅವಳಿಗೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳೋಕ್ಕೆ ಭಯ ಅನಿಸುತ್ತಲ್ವಾ ಮಾತಾಡೋಕ್ಕೆ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅವಾಗ ಆದಿ ಕೂಡ ನನಗೂ ಅದೇ ಗೆಳ್ತಿ, ನಾನು ಬೇರೆಯವ್ರಿಗೆಲ್ಲ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತೀನಿ, ಆದರೆ ಭಾಗ್ಯವ್ರ ಮುಖ ನೋಡಿದ ತಕ್ಷಣ ನನಗೇನೋ ಒಂಥರ ಅನಿಸುತ್ತೆ, ಅದಕ್ಕೆ ಏನು ಮಾತಾಡೋಕ್ಕೆ ಹೋಗ್ತೀನಿ ಅದನ್ನು ಮರ್ತು ಬಿಡ್ತೀನಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಭಾಗ್ಯಂಗೂ ಹಂಗೆ ಆಗ್ತಾಯಿದೆ ಫ್ರೆಂಡು, ಬೇಕಾದ್ರೆ ನೀನು ಇವಾಗ ಪರೀಕ್ಷೆ ಮಾಡು, ನೀನು ಇವಾಗ ಊಟ ಕೊಡೋಕೆ ಹೋದಾಗ ಅವಳು ನಿನ್ನ ಮುಖ ಕೊಟ್ಟು ಮಾತಾಡಲ್ಲ ನೋಡು ಅಂತ ಅಂದಾಗ, ಗೆಳತಿ ಇಂದಾಗ ಬಾ ನೋಡು ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಆದಿ ಊಟ ತೊಗೊಂಡೋಗ್ತಾರೆ. ಭಾಗ್ಯ ಊಟ ಮಾಡ್ಕೊಂಡು ಅದೇ ಕಾಮತ್ತವ್ರು ಹೇಳ್ತಿರಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅವಾಗ ಕುಸುಮಾರು ಭಾಗ್ಯ ಏನು ಯೋಚನೆ ಮಾಡ್ತಾ ಇದೀಯಾ ಅಂದಾಗ, ಏನಿಲ್ಲ ಅತ್ತೆ ಅಂದಾಗ, ಊಟ ಚೆನ್ನಾಗಿದೆಯಾ ಅಂತ ಏನು ಹೇಳಲೇ ಇಲ್ವಲ್ಲ ಗೆಳತಿ ಭಾಗ್ಯವರು ಅಂತ ಅಂದ್ಬಿಟ್ಟು ಅದೇ ಕೇಳ್ತಾರೆ. ಅವಾಗ ಅದು ನಾನೇ ಕೇಳಲ್ಲ ನೀನು ಕೇಳು ಫ್ರೆಂಡು ಅಂತ ಅಂದ್ಬಿಟ್ಟು ಕುಸುಮ ಅದೇ ಕೇಳ್ತಾರೆ. ಅವಾಗ ಆದಿ ಭಾಗ್ಯವ್ರೆ ಊಟ ಚೆನ್ನಾಗಿದೆಯಾ ಅಂದಾಗ, ಹಾಂ ಚೆನ್ನಾಗಿದೆ ಅದಿರ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಯಾವ ಕಡೆಗೋ ತಿರ್ಕೊಂಡು ಮಾತಾಡ್ತಾಳೆ. ಅವಾಗ ಕುಸುಮರು ನೋಡ್ದಾ ಅವ ಎದುರುಗಡೆ ಕೂತ್ಕೊಂಡು ನಿನ್ನ ಜೊತೆ ಮಾತಾಡ್ತಾ ಇಲ್ಲ ನೋಡ್ದಾ ಅಂತ ಅಂದಾಗ, ಗೆಳತಿ ಅಂತಾರೆ. ಅವಾಗ ಸರಿ ಅಂದ್ಬಿಟ್ಟು ಭಾಗ್ಯ ಊಟ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಳಕ್ಕೆ ಹೋಗ್ತಾಳೆ. ಅವಾಗ ಆದಿಗೂ ಮತ್ತು ಕುಸುಮಗೂ ಡೌಟ್ ಬರುತ್ತೆ. ಕುಸುಮರು ಆದಿ ಗೆಳತಿ ಅವ್ರು ಯಾಕೆ ಸರಿಯಾಗಿ ಮಾತಾಡ್ತಾ ಇಲ್ಲ ಏನಾಯಿತು ಅಂದಾಗ, ಅದೇ ಅವಳಿಗೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ಅನಿಸುತ್ತೆ, ಅದಕ್ಕೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ, ಆದರೆ ಅವಳ ತಲೆಯಲ್ಲಿ ಏನೋ ಬೇರೆ ಓಡ್ತಾ ಇದೆ, ಏನು ಓಡ್ತಾ ಇದೆ ಅಂತ ಗೊತ್ತಾಗಿಲ್ವಲ್ಲ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅವಾಗ ಸರಿ ಆದಿಯವರು ಏನೋ ಗೊತ್ತಿಲ್ಲ ಗೆಳತಿ ಅಂತ ಅಂದ್ಬಿಟ್ಟು ಆದಿ ಕೂಡ ಅಂತಾರೆ. ಮತ್ತು ಇಲ್ಲಿ ಈ ಕಡೆ ಏನಾಗುತ್ತೆ, ಕಾಮತ್ತವ್ರು ಖುಷಿಯಾಗಿ ಬರ್ತಾ ಇರ್ತಾರೆ. ಬಂದು ಮದುವೆಗೆ ಒಪ್ಕೊತಾನೆ ಆದಿ ಅಂತ ಖುಷಿಯಾಗಿ ಬಂದು ಕೂತ್ಕೊತಾರೆ. ಮೀನಾಕ್ಷಿ ನೀರು ತೊಗೊಂಡ್ಬಂದು ಕೊಡ್ತಾರೆ. ಕಾಮತ್ಗೆ ಕೊಟ್ಟಾಗ, ಏನಣ್ಣ ಇಷ್ಟೊಂದು ಖುಷಿಯಾಗಿದೆಯಾ ಆದಿ ಮದುವೆಗೆ ಒಪ್ಕೊಂಬಿಟ್ನ ಅಂದಾಗ, ಇಲ್ಲಮ್ಮ ಭಾಗ್ಯಂಗೆ ಹೇಳಿದ್ದೀನಿ ಭಾಗ್ಯ ಒಪ್ಪಿಸ್ತೀನಿ ಅಂತ ಹೇಳಿದಾಳೆ ಅಂದಾಗ, ಹೌದಾ ನಾನೆಲ್ಲೋ ಆದಿನೇ ಒಪ್ಕೊಂಡ ಅಂತ ನಾನು ಖುಷಿಯಾಗಿಬಿಟ್ನಲ್ಲಣ್ಣ ಅಂದಾಗ, ಇಲ್ಲಮ್ಮ ಸ್ವಲ್ಪ ತಾಳ್ಮೆ ತಗೊಳ್ಳೋಣ, ನಿಧಾನ ಮೀನಾಕ್ಷಿ, ಭಾಗ್ಯಂಗೆ ಹೇಳಿದ್ದೀನಿ ಭಾಗ್ಯ ಒಪ್ಪಿಸ್ತೀನಿ ಅಂತ ಹೇಳಿದಾಳೆ ಅಂದಾಗ, ಸರಿ ಆ ಭಾಗ್ಯನ ಕಡೆಯಿಂದ ಅದೊಂದು ಕೆಲಸ ಆಗಿಬಿಟ್ರೆ ಸಾಕು, ನಾನು ಭಾಗ್ಯಂಗೆ ಯಾವಾಗ್ಲೂ ತುಂಬಾ ಗೌರವ ಕೊಡ್ತೀನಿ ಅಂತ ಮೀನಾಕ್ಷಿ ಹೇಳ್ತಾಳೆ. ಅವಾಗ ಕಾಮತ್ತರು, ಏನಮ್ಮ ಭಾಗ್ಯನ ಕಂಡ್ರೆ ಮೊದಲು ನಿನ್ಗೆ ಆಯ್ತಾನೆ ಇರಲಿಲ್ಲ ಅಂದಾಗ, ಹೌದಣ್ಣ ಅವಾಗ ಏನೋ ಆಗ್ತಿರ್ಲಿಲ್ಲ, ಈಗ ಆದಿ ವಿಷಯಕ್ಕೋಸ್ಕರ ನಾನು ಭಾಗ್ಯನ ಕೇಳಲೇಬೇಕಲ್ವಾ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಹೇಳ್ತಾರೆ. ಸರಿಯಮ್ಮ ಆಯಿತು ಅಂದಿದ ತಕ್ಷಣ ಇಲ್ಲೇನೇ ಕಡೆನಾಗುತ್ತೆ, ಕಿಶನು ಕುಂಟ್ಕೊಂಡು ಬರ್ತಾರೆ. ಕಾಲೇನೋ ಪೆಟ್ಟು ಮಾಡ್ಕೊಂಡು. ಅವಾಗ ಅಪ್ಪ ಅಮ್ಮ ಅಂತ ಬಂದು ಕೂತ್ಕೋತಾರೆ. ಪೂಜೆ ಏನೋ ಕೆಲಸ ಮಾಡ್ತಿರ್ತಾಳೆ, ಆ ಕಡೆ ನೋಡೋದೇ ಇಲ್ಲ. ಕಿಶನ್ ಮೊದಲಾದರೆ ಏನಾಯಿತು ಕಿಶನ್ ಏನಾಯಿತು ಅಂತ ಮಾತಾಡ್ಸೋಳು, ಈಗ ಮಾತಾಡಲ್ಲ ನೋಡು ಅಮ್ಮ ಅಂದ್ರು ಅಂತ ಅಂದ್ಬಿಟ್ಟು ಅಮ್ಮ ಅಂತ ಕೂತಿರ್ತಾನೆ. ಅವಾಗ ಪೂಜಾ ಯಾಕೆ ಕಿಶನ್ ಏನಾಯಿತು ಅಂತ, ಏನಿಲ್ಲ ಜಿಮ್ಮಲ್ಲಿ ಜಿಮ್ ಮಾಡ್ಬೇಕಾದ್ರೆ ಏನೋ ಪೆಟ್ಟಾಯಿತು ಅಂತ ಕಿಶನ್ ಹೇಳ್ತಾನೆ. ಹೌದಾ ಇರೋ ಆಯಿಂಟ್ಮೆಂಟ್ ಹಾಕ್ತೀನಿ ಅಂತ ಆಯಿಂಟ್ಮೆಂಟ್ ತೊಗೊಂಬರ್ತಾಳೆ. ಖಾಲಿಯಾಗಿರುತ್ತೆ. ಅಯ್ಯೋ ಖಾಲಿ ಆಗಿಬಿಟ್ಟಿದೆ ಅಂದಾಗ, ಸ್ಟೋರ್ ರೂಮಲ್ಲಿ ಇರುತ್ತೆ ಇವಾಗ ಯಾರು ತರ್ತಾರೆ ಅಂತ ಕಿಶನ್ ಹೇಳ್ತಾನೆ. ಇರೋ ಕನ್ನಿಕನ ಕೈಲಿ ತರಿಸ್ತೀನಿ ಅಂದಾಗ ಕಿಶನು ಕನ್ನಿಕನ ಹಾಯ್ ಅವಳು ತಂದು ಕೊಡ್ತಾಳೆ ಅಂದಾಗ, ನಾನು ಇವಾಗ ತರಿಸ್ತೀನಿ ನೋಡು ಅಂತ ಅಂದ್ಬಿಟ್ಟು ಪೂಜೆ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಪೂಜಾ ಕನ್ನಿಕಾ ಅಂತ ಕರೀತಾಳೆ. ಏನೇ ಅಂತ ಬರ್ತಾಳೆ ಕನ್ನಿಕಾ. ಏನಿಲ್ಲ ಕಿಶನ್ ಕಾಲು ಪೆಟ್ಟಾಗಿದೆ, ಆಯಿಂಟ್ಮೆಂಟ್ ಆಗೋಗಿದೆ, ಸ್ವಲ್ಪ ಆಯಿಂಟ್ಮೆಂಟ್ ತೊಗೊಂಡು ಬರ್ತೀಯಾ ಕನ್ನಿಕಾ ಅಂತ ಅಂದ್ಬಿಟ್ಟು ಪೂಜಾ ಕೇಳ್ತಾಳೆ. ನಾನು ಅಂದಾಗ, ಸರಿ ಬೇಡ ಬಿಡು, ನಾನು ಹಂಗೆ ಸ್ಟೋರೂಮಲ್ಲಿ ಆಯಿಂಟ್ಮೆಂಟ್ ತೊಗೊಂಡು ಸ್ವಲ್ಪ ಮಾವನ ಹತ್ರ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಪೂಜಾ ಲ್ಯಾಪ್ಟಾಪ್ ಹಿಡ್ಕೊಂಡು ಎದ್ದೇಳ್ತಾಳೆ. ಬೇಡ ನಾನೇ ತರ್ತೀನಿ, ನೀನು ಬೇಕಾ ಅಷ್ಟು ದೂರ ಯಾಕೆ ಹೋಗ್ತೀಯ ಪೂಜಾ, 2 ಮಿನಿಟ್ಸ್ ಅಲ್ವಾ ತರ್ತೀನಿ ಅಂದ್ಬಿಟ್ಟು ಕನ್ನಿಕನೇ ತಂದು ಕೊಡ್ತಾಳೆ. ಆವಾಗ ಕಿಶನ್ ಏನು ನಡೀತಿದೆ ನಿಮ್ಮಿಬ್ಬರ ಮಧ್ಯ, ಅವಳು ಏನೋ ತರದಿದ್ದವಳು ನೀನು ಹೇಳಿದ ತಕ್ಷಣ ಕೆಲಸ ಮಾಡ್ತಿದ್ದಾಳೆ, ನಿಮ್ಮಿಬ್ಬರ ಮಧ್ಯೆ ಏನಿದೆ ಅಂತ ಅಂದ್ಬಿಟ್ಟು ಕಿಶನ್ ಕೇಳ್ತಾನೆ. ಆ ಥರ ಏನಿಲ್ಲ, ಅವಳಿಗೆ ಅಣ್ಣನ ಮೇಲೆ ಪ್ರೀತಿ ಇಲ್ವಾ ಅದಕ್ಕೆ ತಂದು ಕೊಟ್ಟಿದ್ದಾಳೆ ಅಂತ ಪೂಜೆ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಆಯಿಂಟ್ಮೆಂಟ್ ಹಚ್ತಾಳೆ ಕಿಶನ್ ಕಾಲಿಗೆ. ಇಲ್ಲಿ ಕಡೆ ಏನಾಗುತ್ತೆ, ಕುಸುಮ ಭಾಗ್ಯ ಸುನಂದ ಎಲ್ಲ ಇರ್ತಾರೆ. ಆದಿ ಕೂಡ ಅಲ್ಲೇ ಇರ್ತಾರೆ. ತಾಂಡವ್ ಮಾ ಅಂತ ಬರ್ತಾನೆ. ಕುಸುಮ ಏಯ್ ನೀನು ಯಾಕೋ ಬಂದೆ ಇಲ್ಲಿಗೆ, ಆ ಮನೆಯಿಂದ ನಮ್ಮನ್ನು ಆಚೆ ಕೊಡ್ಸಿದ್ಮೇಲೆ ನಿನಗೇನು ಇಲ್ಲಿ ಕೆಲಸ, ನೀನೇನು ಈ ಮನೆ ಹತ್ರ ಬಂದಿದ್ಯಾ, ನಡೀತಾರು ಬರಬೇಡ ಒಳಕ್ಕೆ ನಡೀತಾರು ನೀನು ಅಂದಾಗ, ಅಮ್ಮ ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ, ಒಂದು 2 ನಿಮಿಷ ಮಾತಾಡಬೇಕು ಬಾರಮ್ಮ ಅಂತ ಅಂದ್ಬಿಟ್ಟು ತಾಂಡವು ಕುಸುಮನ ಕರೀತಾರೆ.
ಕುಸುಮ, ಏಯ್ ನಿನ್ನ ಹತ್ರ ನನಗೇನು ಮಾತಿಲ್ಲ. ಆ ಮನೆಯಿಂದ ನಮ್ಮನ್ನು ಆಚೆ ಕಳ್ಸಿದ್ಮೇಲೆ ನಾವು ಇಲ್ಲಿ ಬಂದಿದ್ದೀವಿ. ನಮಗೂ ಇದಕ್ಕೂ ನಮಗೂ ನಿನಗೂ ಸಂಬಂಧ ಇಲ್ಲ. ನೀನೇನು ನನ್ನ ಹತ್ರ ಮಾತಾಡೋಕ್ಕೆ ಬಂದಿದ್ಯಾ? ನಾನು ನಿನ್ನ ಹತ್ರ ಮಾತಿಲ್ಲ. ನಡೀತಾರೆ ಆಚೆಗೆ, ನಡೀತಾರೆ ನೀನು ಇವಾಗ ಮಾತಾಡಬೇಡ. ಯಾವಾಗ ನನ್ನನ್ನು ಮಕ್ಕಳನ್ನ ನಿಮ್ಮ ಅಪ್ಪನೆಲ್ಲ ಆಚೆಗೆ ಆಗ್ತಾ ಬಾಗಿನೆಲ್ಲ ಆವಾಗಲೂ ನಿನಗೂ ನನಗೂ ಯಾವುದೇ ಮಾತುಕತೆ ಇಲ್ಲ, ನಡೀತಾರೆ ನೀನು ಅಂತ ಹೇಳ್ಬಿಟ್ಟು ಕುಸುಮ ಅಂತಾರೆ. ಅದಲ್ಲಮ್ಮ 2 ನಿಮಿಷ ಮಾತಾಡಬೇಕು ಅಂತ ಅಂದ್ಬಿಟ್ಟು ತಾಂಡವ ಹೇಳ್ತಾನೆ. ಆವಾಗ ಕುಸುಮ ಏನು ಹೇಳೋಕ್ಕೆ ಬರ್ತಾರೆ, ಅಷ್ಟರಲ್ಲಿ ಆದಿ ಕುಸುಮನ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು, ಗೆಳತಿ ಅವ್ರು ಎಷ್ಟೇ ಆಗಲಿ ನಿಮ್ಮ ಮಗ ಅಲ್ವಾ, ಏನೋ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದಿದ್ದಾರೆ, ಅದೇನೇ ಅಂತ ಕೇಳಿ ಗೆಳತಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅಯ್ಯೋ ಫ್ರೆಂಡು, ನಿನಗೆ ಗೊತ್ತಿಲ್ಲ ಅವ್ನು ಏನಕ್ಕೆ ಬಂದಿದ್ದಾನೆ ಅಂತ. ನಾನು ಅವನ ಹತ್ರ ಮಾತಾಡಲ್ಲ, ಸಾಕು ಅವ್ನು ನಮಗೆ ಮಾಡಿರೋದೆ. ನಮಗೆ ಇವಾಗ ಇಷ್ಟು ಕಷ್ಟ ಕೊಟ್ಟಿದ್ದಾನೆ, ಮನೆಯಿಂದ ಕಳಿಸ್ಬಿಟ್ಟು ಎಲ್ಲ ಮಾಡಿದ್ದಾನೆ. ನಾನಿವಾಗ ಅವನ ಹತ್ರ ಮಾತಾಡಲ್ಲ ಫ್ರೆಂಡು ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಹಂಗಲ್ಲ ಗೆಳತಿ, ಅವರೇನೋ ಮುಖ್ಯವಾದ ವಿಷಯ ಮಾತಾಡೋಕ್ಕೆ ಬಂದಿದ್ದಾರೆ ಅನಿಸುತ್ತೆ. ಎಷ್ಟೇ ಆಗಲಿ ಅವ್ರು ನಿಮ್ಮ ಮಗ ಅಲ್ವಾ, ಅದೇನು ವಿಷಯ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಮಾತಾಡಿದ್ರೆ ಏನು ದೊಡ್ಡದಾಗತ್ತಲ್ವಾ, ವಿಷಯ ತಿಳ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಲ್ವಾ ಅಂತ ಅಂದ್ಬಿಟ್ಟು ಕುಸುಮಗೆ ಅದು ಹೇಳ್ತಾರೆ. ಅವಾಗ ಆಯಿತು ಫ್ರೆಂಡು ಅಂತ ಅಂದ್ಬಿಟ್ಟು ಕುಸುಮ ಆಚೆ ಬರ್ತಾರೆ. ಕುಸುಮ ಆಚೆ ಬರ್ತಿದ್ದಂಗೆ, ಅಮ್ಮ 1-2 ನಿಮಿಷ ನಿನ್ನ ಹತ್ರ ಮಾತಾಡ್ಬೇಕು ಅಷ್ಟೇ ಅಮ್ಮ, ಇನ್ನೇನು ಇಲ್ಲ ಅಂದಾಗ, ಏಯ್ ನಿನ್ನ ಹತ್ರ ನಾನು ಏನೋ ಮಾತು, ಇಷ್ಟಕ್ಕೂ ನಿನ್ನ ಜೊತೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆದರೆ ನನ್ನ ಫ್ರೆಂಡು ಆದಿ ನಿನ್ನ ಹತ್ರ ಮಾತಾಡು ಅಂತ ಹೇಳಿದ್ದಾರೆ. ಅದಕ್ಕೆ ನನ್ನ ಫ್ರೆಂಡ್ಗೋಸ್ಕರ ನಿನ್ನ ಹತ್ರ 2 ನಿಮಿಷ ಮಾತಾಡೋಕ್ಕೆ ಬರ್ತಾಯಿದ್ದೀನಿ ಅಷ್ಟೇ ಹೊರತು ನಿನಗೋಸ್ಕರ ನಾನು ಬರ್ತಾಯಿಲ್ಲ. ನಿನ್ನ ಹತ್ರ ನನಗೇನು ಮಾತು ಇಲ್ಲ ಅಂತ ಅಂದ್ಬಿಟ್ಟು ಕುಸುಮ ಅಂತಾರೆ. ಅವಾಗ ತಾಂಡವ ಆದಿ ಮುಖ ನೋಡ್ಬಿಟ್ಟು ಸುಮ್ಮನಾಯ್ತಾರೆ. ಅವಾಗ ಗೆಳತಿ ಹಿಂಗಂತ ಅಂತಂದರೆ, ಸರಿ ನಡಿ ಬರ್ತೀನಿ ಅಂತ ಅಂದ್ಬಿಟ್ಟು ಕುಸುಮಾರ್ ಅಂತಾರೆ. ಸರಿ ಅಂದ್ಬಿಟ್ಟು ಆದಿ ತಾಂಡವ ಆಚೆಗೆ ಹೋಗ್ತಾರೆ. ಅವಾಗ ಆದಿ ಹೋಗಿ ಗೆಳತಿ ಮಾತಾಡಿ ಅಂತ ಅಂದ್ಬಿಟ್ಟು ಕುಸುಮಾರ್ಗೆ ಅಂತಾರೆ. ಕುಸುಮಾರ್ಗೆ ಹೋಗೋಕ್ಕೆ ಮನಸ್ಸಿರಲ್ಲ, ಆದರೆ ವಿಧಿಲ್ದಲ್ಲಿ ಹೋಗಲೇಬೇಕು ಅಂತಂದ್ಬಿಟ್ಟು ಹೋಗ್ತಾರೆ. ಅವಾಗ ಕುಸುಮಾರ್ ಹೋಗ್ತಿರ್ಬೇಕಾದ್ರೆ ಮತ್ತೆ ಭಾಗ್ಯ ಕರೀತಾಳೆ. ಕರೆದ್ಬಿಟ್ಟು, ಅತ್ತೆ ಅಂದಾಗ, ಏನು ಭಾಗ್ಯ ಅಂದಾಗ, ಅತ್ತೆ ಆ ಮನೆ ಬಿಟ್ಟು ನಾವು ಬಂದ್ಬಿಟ್ಟಿದ್ದೀವಿ. ಆ ಮನೆ ವಿಷಯ ಏನಾದ್ರು ಬಂತು ಅಂದರೆ ನೀವು ಆ ವಿಷಯಕ್ಕೆ ತಲೆ ಕೊಡಬೇಡಿ ಅತ್ತೆ. ಆ ವಿಷಯದ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಆ ಮನೆ ಬಗ್ಗೆನೂ ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಏನು ಕೇಳೋಕ್ಕೆ ಬಂದಾರೋ ಅದನ್ನು ಯೋಚನೆ ಮಾಡಿ ಉತ್ತರ ಕೊಟ್ಬಿಟ್ಟು ಕಳಿಸಿ ಅತ್ತೆ ನೀವು ಅಂತಂದಾಗ, ಸರಿ ಭಾಗ್ಯ ಆಯಿತು ಅಂತ ಅಂದ್ಬಿಟ್ಟು ಅಂತಾರೆ. ಆದರೆ ತಾಂಡವಿಲ್ಲಿ ಮನೆಗೆ ಸೈನು ಹಾಕ್ಸ್ಕೊಳಕ್ಕೆ ಬಂದಿರೋದು ಅಂತ ಪಾಪ ಕುಸುಮಾರ್ಗೂ ಗೊತ್ತಿರಲ್ಲ, ಭಾಗ್ಯಂಗೂ ಗೊತ್ತಿರಲ್ಲ. ಆದರೆ ಇವನು ಬಂದಿರೋದು ಇಲ್ಲಿ ಕುಸುಮಾರ್ ಹತ್ರ ಮತ್ತು ಧರ್ಮಣ್ಣವ್ರ ಹತ್ರ ಸೈನ್ ಹಾಕ್ಸ್ಕೋಬೇಕು ಅಂತ ಬಂದಿರ್ತಾನೆ. ಆದರೆ ಅದು ಯಾರಿಗೂ ಗೊತ್ತಿರಲ್ಲ. ಸರಿ ಬತ್ತಿ ನಡಿ ಮಾತಾಡೋಕ್ಕೆ ಅಂತ ಅಂದ್ಬಿಟ್ಟು ಕುಸುಮವರು ಆಚೆ ತಾಂಡವ ಜೊತೆ ಮಾತಾಡೋಕ್ಕೆ ಹೋಗ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರೋ ಸಪೋರ್ಟ್ ಮಾಡಿರೋ ತುಂಬ 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 ಧನ್ಯವಾದಗಳು. ಮೊದಲನೇ ಸತಿ ನೋಡೋರು ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.